ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ ಸುದ್ದಿ, ಕಾರವಾರದ ಶಾಸಕ ಕಾಂಗ್ರೆಸ್ ನಾಯಕ ಸತೀಶ್ ಸೈಲ್ರನ್ನ ಇಡಿ ಅರೆಸ್ಟ್ ಮಾಡಿದೆ. ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಇಡಿಯಿಂದ ಸತೀಶ್ ಸೈಲ್ ಬಂಧನ. ಇತ್ತೀಚೆಗೆ ಸತೀಶ್ ಸೈಲ್ರ ಮನೆಯ ಮೇಲೆ ಇಡಿ ರೇಡ್ ಮಾಡಿತ್ತು. ಆಗಸ್ಟ್ 13-14ನೇ ತಾರೀಕು ಸತೀಶ್ ಸೈಲ್ರಿಗೆ ಸೇರಿದ ಬೇರೆ ಬೇರೆ ಪ್ರಾಪರ್ಟಿಗಳನ್ನು ಇಡಿ ಸರ್ಚ್ ಮಾಡಿತ್ತು. 1,68,00,000 ಕ್ಯಾಶು, 6.25 kg ಚಿನ್ನ ಸಿಕ್ಕಿತ್ತು. ಸುಮಾರು 14 ಕೋಟಿ ರೂಪಾಯಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಡೆಪಾಸಿಟ್ ಇರೋದು ಗೊತ್ತಾಗಿತ್ತು. ಅದರ ವಿಚಾರಣೆಗೆ ಅಂತ ಕರೆದಿದ್ದ ಇಡಿ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳಿದೆ. ಅಕ್ರಮ ಗಣಿಗಾರಿಕೆ, ಅದಿರು ಕಳ್ಳ ಸಾಗಣೆ ಪ್ರಕರಣದಲ್ಲಿ ಸತೀಶ್ ಸೈಲ್ ಆರೋಪಿ. ಇವತ್ತು ರಾತ್ರಿನೇ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಾರಂತೆ ನ್ಯಾಯಾಲಯಕ್ಕೆ. ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿತ್ತು ಇಡಿ. ಕಳಿಸೋದಿಲ್ಲ, ನೀವು ಅರೆಸ್ಟ್ ಆಗಿದ್ದೀರಿ ಅಂತ ಹೇಳಿದೆ. ನಮ್ಮ ರಿಪೋರ್ಟರ್ ರಮೇಶ್ ಒಂದು ಕ್ವಿಕ್ ಅಪ್ಡೇಟ್ಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕ್ವಿಕ್ ಆಗಿ ಹೇಳಿ ಈ ಕೇಸಿನ ಬಗ್ಗೆ. ಅಜಿತ್, ಅಂದ್ರೆ ಆಗಸ್ಟ್ ತಿಂಗಳ 13 ಮತ್ತು 14ನೇ ತಾರೀಕು ಇಡಿ ಅಧಿಕಾರಿಗಳು ಸಾಕಷ್ಟು ಕಡೆ ದಾಳಿಯನ್ನ ಮಾಡಿದ್ರು. ಅಂದ್ರೆ ಇದೇ ಸತೀಶ್ ಸೈಲ್ ವಿರುದ್ಧ ಒಂದು ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ MLA MP ಕೋರ್ಟ್ ಅವರಿಗೆ ಒಂದು ಕನ್ವಿಕ್ಷನ್ ಅನ್ನ 7 ವರ್ಷಗಳ ಕಾಲ ಅವರಿಗೆ ಶಿಕ್ಷೆಯನ್ನ ಕೊಡಲಾಗಿತ್ತು. ಅದಾದ ನಂತರ ಅವರು ಹೈಕೋರ್ಟ್ಗೆ ಹೋಗಿ ಅದರಲ್ಲಿ ಒಂದು ಸ್ಟೇ ಅನ್ನ ಪಡ್ಕೊಂಡಿರುವಂತದ್ದು. ಆದ್ರೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಕ್ರಮ ಹಣ ಸಂಪಾದನೆಯನ್ನ ಮಾಡಿದರೆ ಸಂಬಂಧಪಟ್ಟಂತೆ ಇಡಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು 13 ಮತ್ತು 14ನೇ ತಾರೀಕು ಗೋವಾ, ಮುಂಬೈ, ನ್ಯೂ ಡೆಲ್ಲಿ ಸೇರಿದಂತೆ ಕಾರವಾರ, ಬೆಂಗಳೂರಿನ ನಿವಾಸಿಗಳ ಮೇಲೆ ದಾಳಿಯನ್ನ ಮಾಡಿದ್ದು. ದಾಳಿಯನ್ನ ಮಾಡಿ ಒಟ್ಟು 1,68,00,000 ರೂಪಾಯಿ ಕ್ಯಾಶ್ ಅನ್ನ ಮತ್ತೆ 6 kg 75 ಗ್ರಾಮ್ 750 ಗ್ರಾಮ್ ಚಿನ್ನವನ್ನ ಸೇರಿದಂತೆ ಒಟ್ಟು ಬ್ಯಾಂಕ್ ನಲ್ಲಿದ್ದಂತ ಹಣವನ್ನು ಸೇರಿ 14,13,00,000 ಹಣವನ್ನ ಫ್ರೀಸ್ ಮಾಡಿತ್ತು. ಅಂದ್ರೆ ಇದರಲ್ಲಿ PMLA ಆಕ್ಟ್ ನಡಿ ದೂರು ದಾಖಲು ಮಾಡಿಕೊಂಡಂತ ಇಡಿ ಅಧಿಕಾರಿಗಳು ಅಕ್ರಮ ಗಣಿಗಾರಿಕೆಯಲ್ಲಿ ಸಾಕಷ್ಟು ಹಣವನ್ನ ಮನಿ ಲ್ಯಾಂಡ್ರಿಂಗ್ ಮಾಡಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಒಂದು ದಾಳಿಯನ್ನ ಮಾಡಲಾಗಿತ್ತು. ದಾಳಿಯನ್ನ ಮಾಡಿದ ನಂತರ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ದಾಳಿ ಸಂದರ್ಭದಲ್ಲಿ ಸಾಕಷ್ಟು ದಾಖಲೆಗಳನ್ನ ಟೀಸರ್ ಅನ್ನ ಮಾಡಿದ್ರು. ಅದನ್ನ ಒಂದಷ್ಟು ಅಧ್ಯಯನ ಮಾಡಿ ಹೆಚ್ಚಿನ ವಿಚಾರಣೆಗಾಗಿ ಬರಬೇಕು ಅಂತೇಳಿ ಅವರಿಗೆ ಒಂದು ನೋಟಿಸ್ ಅನ್ನ ಕೂಡ ಕೊಡಲಾಗಿತ್ತು. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನ ಶಾಂತಿ ನಗರದಲ್ಲಿರುವಂತಹ ಅವರ ಕಚೇರಿಗೆ ವಿಚಾರಣೆಗೆ ಬರ್ತಾರೆ. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ದಾಖಲೆಗಳ ಮುಂದಿಟ್ಟು ಇಡಿ ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆ ಕೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಯಾವ ಪ್ರಶ್ನೆಗೂ ಸರಿಯಾದ ಉತ್ತರವನ್ನ ಕೊಡದೇ ಇದ್ದಂತ ಸಂದರ್ಭದಲ್ಲಿ ನಿಮ್ಮನ್ನ ಸಂಜೆಯ ಹೊತ್ತಿಗೆ ಅರೆಸ್ಟ್ ಮಾಡಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿರುವಂತದ್ದು. ಹಾಗಾಗಿ ಅರೆಸ್ಟ್ ಪ್ರೊಸೀಜರ್ ನ ಮುಕ್ತಾಯ ಮಾಡಿರುವಂತಹ ಇಡಿ ಅಧಿಕಾರಿಗಳು ಇನ್ನೇನು 10:30 ಸುಮಾರಿಗೆ MLA MP ಕೋರ್ಟ್ ನ ವಿಶೇಷ ಜಡ್ಜ್ ಆಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರ ಮುಂದೆ ಅವರ ಮನೆಗೆ ಕರ್ಕೊಂಡೋಗಿ ಅಂದ್ರೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಪಡ್ಕೊಳ್ಳಿಕ್ಕೆ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅಕ್ರಮ ಗಣಿಗಾರಿಕೆ. ಥ್ಯಾಂಕ್ ಯು ಸೋ ಮಚ್ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.